ನಮಸ್ತೆ. ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ಸುಮಾರು 94 ಸಿವಿಲ್ ಜಡ್ಜ್ ಪೋಸ್ಟ್ಗೆ ಕಾಲ್ ಫಾರ್ ಮಾಡಿದೆ. ನಿಮಗೆ ಇಂಟ್ರೆಸ್ಟ್ ಇದೆಯಾ ಸಿವಿಲ್ ಜಡ್ಜ್ ಎಕ್ಸಾಮ್ ಬರೀಲಿಕ್ಕೆ? ಪ್ರಿಲಿಮ್ಸ್ ಎಕ್ಸಾಮ್ಗೆ ಹೇಗೆ ಕ್ಲಿಯರ್ ಮಾಡಬೇಕು ಅನ್ನೋದಕ್ಕೆ ಉಪಯುಕ್ತವಾದ ಮಾಹಿತಿಗಳು ಬೇಕಾ? ನಾನು ಅಪರ್ಣ. ಈ ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸಲ್ಲಿ ನಾನು ಪ್ರಿಲಿಮ್ಸ್ ಎಕ್ಸಾಮ್ ಪ್ರಿಪರೇಷನ್ ಸೀರೀಸ್ ಅಂತ ಹೇಳಿ ಒಂದು ವಿಡಿಯೋ ಸರಣಿ ಮಾಡ್ತಾ ಇದ್ದೇನೆ. ಸೊ ಅದರಲ್ಲಿ ನಿಮಗೆ ಬೇಕಾಗಿರುವಂತಹ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ಸೊ ಈ ವಿಡಿಯೋದಲ್ಲಿ ನಾನು ಪ್ರಿಲಿಮ್ಸ್ ಎಕ್ಸಾಮ್ಗೆ ಹೇಗೆ ತಯಾರಿ ಮಾಡಿಕೊಳ್ಬೇಕು ಹೇಳೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೇನೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ಈ ವಿಡಿಯೋನ ನೋಡಿ, ನಿಮಗೆ ಅದು ಆ ಇನ್ಫಾರ್ಮೇಷನ್ ಏನಂತ ಗೊತ್ತಾಗ್ತದೆ. ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ತಯಾರಿ ನಾವು ಹೇಗೆ ಮಾಡೋದು ಅಂತ ಒಂದು PPT ಮೂಲಕ ನೋಡ್ತಾ ಹೋಗೋಣ. ನಾನು ಆವಾಗಲೇ ಹೇಳಿರೋ ಹಾಗೆ ಕರ್ನಾಟಕ ಹೈಕೋರ್ಟು 94 ಸಿವಿಲ್ ಜಡ್ಜ್ ಪೋಸ್ಟಿಗೆ ಕಾಲ್ ಫಾರ್ ಮಾಡಿದೆ. ಅದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ಸಿವಿಲ್ ಜಡ್ಜ್ ಪೋಸ್ಟ್ಗೆ. ಸೊ ನಿಮಗೆ ಈಗ ಫಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ ಬರೀಬೇಕು, ಅದು ಕ್ಲಿಯರ್ ಮಾಡಲಿಕ್ಕೆ. ಆ ಪ್ರಿಲಿಮ್ಸ್ ಎಕ್ಸಾಮ್ಗೆ ಏನೇನು ಉಪಯುಕ್ತವಾದ ಮಾಹಿತಿಗಳು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಕೊಡ್ತೇನೆ ಅಂತ ನಿಮಗೆ ಈಗ ತೋರಿಸ್ತೇನೆ ಯಾವುದಂತ ನೋಡಿ. ಈ ವಿಡಿಯೋದಲ್ಲಿ ಏನು ಕಲಿಬಹುದು ಅಂದರೆ, ಮೊದಲಿಗೆ ಪ್ರಿಲಿಮ್ಸ್ ಎಕ್ಸಾಮ್ ತಯಾರಿಗೆ ಯಾವುದೆಲ್ಲ ವಿಧಾನಗಳನ್ನು ಅನುಸರಿಸಬೇಕು, ನೆಕ್ಸ್ಟು ಪ್ರಿಲಿಮ್ಸ್ ಎಕ್ಸಾಮ್ಗೆ ಯಾವುದೆಲ್ಲ ಕಾನೂನು ಓದಬೇಕು. ಕಾನೂನು ಅಂದರೆ ಈಗ ಸಿಲೆಬಸ್ ಏನು, ಯಾವ ಆ್ಯಕ್ಟ್ ಉಂಟು, ಯಾವ ಲಾ ಉಂಟು, ಅದನ್ನು ಓದಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಇನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಒಂದು ಇಂಪಾರ್ಟೆಂಟ್ ರೆಫರೆನ್ಸ್ ಆಗಿ ಇಟ್ಕೊಂಡು ಅದನ್ನು ಪ್ರಧಾನವಾಗಿ ಇರಿಸ್ಕೊಂಡು ಓದುವ ಮಹತ್ವ ಏನು, ಯಾಕೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಅಷ್ಟು ರೆಫರೆನ್ಸ್ ಆಗಿ ಇಟ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಜೊತೆ ಹೇಗೆ ನೋಟ್ಸ್ ಮಾಡ್ಕೊಳ್ಳೋದು ಅದು ಕೂಡ ಹೇಳ್ಕೊಡ್ತೇನೆ. ಮತ್ತು ಪ್ರಿಲಿಮ್ಸ್ ಎಕ್ಸಾಮ್ ಓದ್ಕೊಳ್ಳುವಾಗಲೇ ನೀವು ಮೇನ್ ಎಕ್ಸಾಮ್ಗೂ ಹೇಗೆ ತಯಾರಿ ಮಾಡ್ಕೊಳ್ತೀರಿ, ಇದರಿಂದ ನಿಮಗೆ ಟೈಮು ಮತ್ತು ಎನರ್ಜಿ ಇದೆಲ್ಲ ಸೇವ್ ಆಗುತ್ತೆ. ಸೊ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅದು ಕೂಡ ಹೇಳ್ತೇನೆ. ಹಾಗೆ ಇದು ಲಾಸ್ಟ್ ಪಾಯಿಂಟ್ ಉಂಟಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲಿ ಸಿಗತ್ತೆ, ಇದು ಬಹುಶಃ ಎಲ್ರಿಗೂ ಕಾಡುವಂಥ ಪ್ರಶ್ನೆ. ನಮ್ಮ ಕರ್ನಾಟಕದಲ್ಲಿ ಇದು ಬಹುಶಃ ಬಹಳಷ್ಟು ಸಿಗೋದಿಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು. ಸೊ ಅದನ್ನು ನಾವು ಎಲ್ಲಿ ಪಡಿಬೋದು, ಹೇಗೆ ಸಿಗ್ತದೆ ಅದು ಕೂಡ ನಾನು ಹೇಳ್ತೇನೆ. ಇದು ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿ ಹೇಳ್ತೇನೆ. ಸೊ ಅಲ್ಲಿ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಅವಶ್ಯಕತೆ ಇರುವಂತಹ ಒಂದು ಇಂಪಾರ್ಟೆಂಟ್ ಟಿಪ್ ಇದು. ಓಕೆ, ಹಾಗಿದ್ರೆ ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಪ್ರಿಲಿಮ್ಸ್ ಎಕ್ಸಾಮ್ ತಯಾರಿಗೆ ಯಾವುದೆಲ್ಲ ವಿಧಾನಗಳನ್ನು ಅನುಸರಿಸಬೇಕು, ಏನು ಸ್ಟೆಪ್ಸ್ ಏನು, ನಮ್ಮ ಸ್ಟ್ರಾಟಜಿ ಏನು. ನಾನು ಯಾವಾಗಲೂ ಹೇಳೋದೇನೆಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಮಗೆ ಬೇಸ್ ಅದು. ಸೊ ಎಷ್ಟು ಸಾಲ್ವ್ ಮಾಡ್ತೀರಿ ಅಷ್ಟು ಒಳ್ಳೆಯದು. ಇಲ್ಲಿ ಕಾಣಿಸಿರುವ ಹಾಗೆ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಎಷ್ಟರ ಮಟ್ಟಿಗೆ ಸಾಲ್ವ್ ಮಾಡ್ತೀರಿ, ಎಷ್ಟು ಟೈಮಲ್ಲಿ ಸಾಲ್ವ್ ಮಾಡ್ತೀರಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 5 ಸಾಲ್ವ್ ಮಾಡ್ತೀರಾ, 10, 15? ಸೊ ಒಟ್ಟು ಪ್ರಾಕ್ಟೀಸ್ ಮಾಡಬೇಕು. ಆ ಸಾಲ್ವಿಂಗ್ ಮಾಡೋ ಎಕ್ಸಾಮಲ್ಲಿ ಕೂತ್ಕೊಂಡಿರೋ ಮನಸ್ಥಿತಿನೇ ನಿಮಗೆ ಈ ಮಾಡ್ತಾ ಮಾಡ್ತಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಮಾಡ್ತಾ ನಿಮಗೆ ಬರ್ತಾ ಹೋಗುತ್ತೆ. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾನು ಯಾವಾಗಲೂ ಸಜೆಷನ್ ಕೊಡೋದು ಏನಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಬೇಸಾಗಿ ಇಟ್ಕೊಳ್ಳಿ, ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ರೈಟ್ ಫ್ರಮ್ ದಿ ಬಿಗಿನಿಂಗ್ ಆಫ್ ಯುವರ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ ಕೂಡಲೇ ಸ್ಟಾರ್ಟ್ ಮಾಡಿ ಸಾಲ್ವ್ ಮಾಡಲಿಕ್ಕೆ. ಲಾಸ್ಟಿಗೆ ಒಂದು ವಾರ ಎಕ್ಸಾಮಿಗೆ ಒಂದು ವಾರ ಇರುವಾಗ ಅಥವಾ 2 ವಾರ ಇರುವಾಗ ಹಾಗೆ ಸಾಲ್ವ್ ಮಾಡ್ತೇನೆ ಅಂತಲ್ಲ. ನೀವು ಕಾನ್ಸೆಪ್ಟನ್ನು ಬೇಕಿದ್ರೆ ಆಮೇಲೆ ಓದ್ಕೊಳ್ಳಿ, ಆದರೆ ಫಸ್ಟ್ ಸ್ಟಾರ್ಟಿಂಗ್ ಡೇ 1 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ಒನ್ನು, ಪ್ರಿಲಿಮ್ಸ್ ಎಕ್ಸಾಮ್ಗೆ ಯಾವುದೆಲ್ಲ ಕಾನೂನು ಓದಬೇಕು, ಯಾವುದೆಲ್ಲ ಆ್ಯಕ್ಟ್ ಉಂಟು. ಹಾಗಿದ್ರೆ ಎಲ್ಲ ಸ್ಟೇಟ್ಗಳು ಜುಡಿಷಿಯಲ್ ಎಕ್ಸಾಮ್ ಕಂಡಕ್ಟ್ ಮಾಡುವಾಗ 3 ಸ್ಟೇಜ್ ಇರುತ್ತೆ, ಪ್ರಿಲಿಮ್ಸು, ಮೇನ್ಸ್ ಹಾಗೆ ಇಂಟರ್ವ್ಯೂ. ಸೊ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಸ್ವಲ್ಪ ವೇರಿಯೇಷನ್ ಇಟ್ಕೊಂಡು ಬೇರೆ ಬೇರೆ ಎಕ್ಸಾಮ್ಸ್ ಬೇರೆ ಬೇರೆ ಥರ ಕಂಡಕ್ಟ್ ಮಾಡ್ತವೆ. ಆದರೆ ಪ್ಯಾಟರ್ನ್ ಆಲ್ಮೋಸ್ಟ್ ಸೇಮ್. ದೇ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೆಗೆಟಿವ್ ಮಾರ್ಕಿಂಗ್ ಇಲ್ಲ ನಿಮಗೆ ಕರ್ನಾಟಕದವರಿಗೆ. ಮತ್ತು 100 ಮಾರ್ಕ್ಸಿಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ 1 ಮಾರ್ಕ್. ಸೊ ಈ ಥರ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ನಿಮಗೆ ಕ್ವಶನ್ಸ್ ಯಾವುದಾದ್ರ ಮೇಲೆ ಬರುತ್ತೆ ಅಂದರೆ 3 ಭಾಗವಾಗಿ ವಿಂಗಡಿಸ್ಬೋದು. ಒಂದು ಸಿವಿಲ್, ಇನ್ನೊಂದು ಕ್ರಿಮಿನಲ್ ಮತ್ತು ಇನ್ನೊಂದು ಜನರಲ್ ನಾಲೆಡ್ಜ್.
ಸಿವಿಲಲ್ಲಿ ನಿಮಗೆ CPC ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ಲಿಮಿಟೇಷನ್ ಆ್ಯಕ್ಟ್, ಹಾಗೆ ಆ ಥರ ಕೆಲವೊಂದು ಆ್ಯಕ್ಟ್ಗಳು. ಇನ್ನು ಕ್ರಿಮಿನಲಲ್ಲಿ CRPC, IPC ಹಾಗೆ ಒಂದಷ್ಟು ಆ್ಯಕ್ಟ್ಗಳಿರುತ್ತೆ. ಇನ್ನು ಜನರಲ್ ನಾಲೆಜ್ ಅಂದರೆ ಜನರಲ್ ಲೀಗಲ್ ಅವೇರ್ನೆಸ್ ನಿಮಗೆ ಎಷ್ಟು, ಅಥವಾ ಜನರಲ್ ಮೆಂಟಲ್ ಕೆಪಾಸಿಟಿ, ನಿಮ್ಮದು ರೀಸನಿಂಗ್ ಕೆಪಾಸಿಟಿ ಹೇಗೆ, ಅದ್ರ ಮೇಲೆ ಕೆಲವೊಂದು ಕ್ವಶನ್ಗಳು ಬರುತ್ತೆ. ಸೊ ಸಿವಿಲ್, ಕ್ರಿಮಿನಲ್ ಮತ್ತು ಜನರಲ್ ನಾಲೆಜ್ ಸೇರಿ ನಿಮಗೆ ಒಟ್ಟು 100 ಪ್ರಶ್ನೆಗಳು. ಸಿವಿಲಲ್ಲಿ ಯಾವ್ದು ಆ್ಯಕ್ಟ್ ಕವರ್ ಆಗುತ್ತೆ, ನಾವು ಯಾವುದಾದ್ರು ಆ್ಯಕ್ಟ್ ಓದಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್, ದಟ್ ಈಸ್ CPC. ಇನ್ನೊಂದು NI ಆ್ಯಕ್ಟ್ ಅಂದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್, TP ಆ್ಯಕ್ಟ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಕರ್ನಾಟಕ ರೆಂಟ್ ಆ್ಯಕ್ಟ್. 7 ಪ್ರಮುಖವಾದ ಕಾನೂನುಗಳು ನೀವು ಸಿವಿಲಲ್ಲಿ ಓದಬೇಕಾಗತ್ತೆ. ಇದರಲ್ಲಿ ಒಂದೇ ಒಂದು ನಮ್ಮ ರೀಜ್ನಲ್ ಅಂದರೆ ಲೋಕಲ್ ಲಾ ಅಂದರೆ ಕರ್ನಾಟಕ ರೆಂಟ್ ಆ್ಯಕ್ಟ್. ಸೊ ಅದು ಬಿಟ್ಟು ಕರ್ನಾಟಕ ರೆಂಟ್ ಆ್ಯಕ್ಟನ್ನು ಬಿಟ್ಟು ಉಳಿದ 6 ಕಾನೂನುಗಳು ಸಹಿತ ಎಲ್ಲ ಸ್ಟೇಟ್ಗಳಲ್ಲೂ ಈ ಆ್ಯಕ್ಟ್ಗಳ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇನ್ ಮೋಸ್ಟ್ ಆಫ್ ದಿ ಸ್ಟೇಟ್ಸ್ ದೀಸ್ ಆ್ಯಕ್ಟ್ಸ್ ದಿ ಸಿಲೆಬಸ್ ಈಸ್ ಕಾಮನ್, ಅಂದರೆ ಒಂದು 60 to 70% ಕಾಮನ್ ಅಂತ ಹೇಳ್ಬೋದು ನಾವು. ಇನ್ನು ಕ್ರಿಮಿನಲಲ್ಲಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್, IPC ಅಂದರೆ ಇಂಡಿಯನ್ ಪೀನಲ್ ಕೋಡ್ ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ತುಂಬಾ ಮುಖ್ಯವಾದದ್ದು. ಇದು ಬಹಳ ಒಂದು ಬೇಸಿಕ್ ಒಂದು ಆ್ಯಕ್ಟ್ಗಳು ನೀವು ಕಾಲೇಜಲ್ಲಿ ಓದಿರುವಂಥದ್ದೇ. ಆದರೆ ಇಲ್ಲಿ ಎಕ್ಸಾಮಲ್ಲಿ ಒಂದು ಜಡ್ಜ್ ಆಗಿ ನಿಮಗೆ ನಿಮ್ಮ ಅಪ್ರೋಚ್ ಹೇಗೆ ಈ ಆ್ಯಕ್ಟ್ಗಳ ಮೇಲೆ, ಆ ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಅದನ್ನು ಟೆಸ್ಟ್ ಮಾಡ್ತಾರೆ. ನಿಮ್ಮ ಅಪ್ರೋಚ್ ಜಡ್ಜಾಗಿ ಹೇಗೆ ನೀವು ಥಿಂಕ್ ಮಾಡ್ತೀರಿ ಆ ಒಂದು ಆಯಾಮದಲ್ಲಿ ಟೆಸ್ಟ್ ಮಾಡೋದ್ರಿಂದ ಓದೋ ವಿಧಾನ ಸ್ವಲ್ಪ ಬೇರೆ ಆಗಬೇಕಾಗತ್ತೆ. ಜನರಲ್ ನಾಲೆಜಲ್ಲಿ ಆವಾಗ ಹೇಳಿದಾಗೆ ರೀಸನಿಂಗ್ ಮತ್ತು ಮೆಂಟಲ್ ಎಬಿಲಿಟಿ ಟೆಸ್ಟ್ ಮಾಡುವಂತಹ ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್, ಹೀಗೆ ಈ ಥರದ್ದೆಲ್ಲ 5 ರಿಂದ 10 ಮಾರ್ಕ್ಸಿಗೆ ಕ್ವಶನ್ಸ್ ಬರ್ಬೋದು. ಈಗ ನೆಕ್ಸ್ಟ್ ಪಾರ್ಟ್ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಪ್ರಧಾನವಾಗಿ ಇರಿಸ್ಕೊಂಡು ಓದುವ ಮಹತ್ವ ಏನು, ಯಾಕೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೇನೆ ಅಂತ ಅಂದರೆ, ಈಗ ಸಿವಿಲ್ ಮತ್ತು ಕ್ರಿಮಿನಲ್ ಯಾವುದೇ ಆ್ಯಕ್ಟ್ ತೊಗೊಳ್ಳಿ, ಒಂದು ಆ್ಯಕ್ಟ್ ತೊಗೊಳ್ಳಿ, ಅದರದ್ದು ವ್ಯಾಪ್ತಿ ಎಷ್ಟು ವಾಸ್ಟಾಗಿ ಇರ್ತದೆ. ಸೆಕ್ಷನ್ 1 ನೀವು ಓದ್ತಾ ಹೋದರೆ ಅದು ನಿಮಗೆ ಪೋರ್ಷನ್ ಮುಗಿಸ್ಲಿಕ್ಕೆ ಸಾಧ್ಯನಾ, ಅಥವಾ ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಗೊತ್ತಾಗತ್ತಾ? ಖಂಡಿತವಾಗಿಯೂ ಇಲ್ಲ. ಸೊ ನೀವು ಸ್ಟಾರ್ಟಿಂಗಿಂದ ಸ್ವಲ್ಪ ಕಾನ್ಸೆಪ್ಟ್ ಓದ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೆ ಮಾಡೋದ್ರ ಬದಲು ಡೈರೆಕ್ಟ್ ಜಂಪ್ ಇಂಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಒಂದು ಕ್ವಶನ್ ಪೇಪರ್ ತೊಗೊಳ್ಳಿ, ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತ ಗೊತ್ತಾಗತ್ತೆ. ಅದ್ರ ಮೇಲೆ ಸೆಕ್ಷನ್ ವೈಸ್, ಕಾನ್ಸೆಪ್ಟ್ ವೈಸ್ ಹೀಗೆ ಎಲ್ಲ ನೋಟ್ಸ್ ಮಾಡ್ತಾ ಹೋಗಿ ನಿಮಗೆ ಗ್ರ್ಯಾಜುಲಿ ಆ ಒಂದು ಅಭ್ಯಾಸ ಆದಾಗ ತುಂಬಾ ಸುಲಭ ಆಗುತ್ತೆ. ಈ ನಾರ್ಮಲ್ ನಾವು ನ್ಯಾಚುರಲ್ ಆಗಿ ಓದ್ತಾವಲ್ಲ, ಟೆಕ್ಸ್ಟ್ ಬುಕ್ ಓದೋದು, ಚಾಪ್ಟರ್ 1, ಚಾಪ್ಟರ್ 2 ಹಾಗೆ ಓದ್ತಾ ಹೋಗೋದಕ್ಕಿಂತ ಹಾಗೆ ಓದ್ತಾ ಹೋದರೆ ಸಿಲೆಬಸ್ ಕವರೇಜ್ ತುಂಬ ಕಷ್ಟ ಆಗುತ್ತೆ. ಸೊ ಹಾಗೆ ಮಾಡೋ ಬದಲು ನೀವು ಕ್ವಶನ್ ಪೇಪರಿಂದ ಒಂದು ಕ್ವಶನ್ ತೊಗೊಂಡು ಆ ಕ್ವಶನಲ್ಲಿ ಏನೇನು ಲಾ ಕಾನ್ಸೆಪ್ಟ್ಸ್ ಇದೆ, ಲೀಗಲ್ ಕಾನ್ಸೆಪ್ಟ್ಸ್ ಯಾವುದ್ಯಾವುದಿದೆ, ಅಲ್ಲಿ ಯಾವುದಾದ್ರು ಅಪ್ಲಿಕೇಬಲ್ ಸೆಕ್ಷನ್ಸ್ ಇದೆ, ಚಾಯ್ಸಸಲ್ಲಿ ಯಾವ್ದು ಸೆಕ್ಷನ್ಸ್ ಇದೆ, ಅದರದ್ದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಯಾವ ಡೈಮೆನ್ಷನಲ್ಲಿ ಕೇಳಿದ್ದಾರೆ, ಆ ಸೆಕ್ಷನ್ದು ಅಪ್ಲಿಕೇಬಿಲಿಟಿ ಮತ್ತೆ ಹೇಗೆ ಬರುತ್ತೆ, ಬೇರೆ ಇಲಿಸ್ಟ್ರೇಷನ್ಸ್ ಕೊಟ್ಟಿದ್ದಾರಾ, ಹೀಗೆ ಎಲ್ಲ ಥರದ ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಿಕೊಂಡು ಆ ಒಂದು ಕ್ವಶನ್ಗೆ ಒಂದು 15 ರಿಂದ 20 ನಿಮಿಷ ಡೆಡಿಕೇಟ್ ಮಾಡಿ ಒಂದು ನೋಟ್ಸ್ ಮಾಡಿಕೊಂಡ್ರೆ ಪ್ರಿಪ್ರೇಷನ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಂದರೆ ಯಾವುದೇ ಎಕ್ಸಾಮನ್ನು ನೀವು ಅಥವಾ ಅಂದರೆ ಜಡ್ಜ್ ಎಕ್ಸಾಮನ್ನು ಒಂದು ಹೆದರಿಕೆ ಅಥವಾ ಹಿಂಜರಿಕೆ ಅಲ್ಲದೆ ಕ್ಲಿಯರ್ ಮಾಡಬಹುದು. ಸೆಕ್ಷನ್ ಮತ್ತು ಅದ್ರ ಕಾನ್ಸೆಪ್ಟು, ಆ ಸೆಕ್ಷನಲ್ಲಿರೋ ಇಂಗ್ರೀಡಿಯೆಂಟ್ಸು, ಪಾಯಿಂಟ್ಸು ಎಲ್ಲದು ಒಂದು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ಹೋದರೆ, ಅಂದರೆ ಈಗ ನಾನು ಹೇಗೆ ಹೇಳೋದು ಅಂದರೆ ಡೈರೆಕ್ಟಾಗಿ ಸೆಕ್ಷನ್ 151 ಆಫ್ CPC ಕ್ವಶನ್ ಓದ್ತೀರಿ, ಅದು ಓದಿ, ಅದ್ರದ್ದು ಬರ್ಕೊಳ್ಳಿ, ನೋಟ್ಸು ಮಾಡ್ಕೊಳ್ಳಿ. ಸೆಕ್ಷನ್ 1 ಸ್ಟಾರ್ಟ್ ಮಾಡಬೇಕು, ಆರ್ಡರ್ 1 ಸ್ಟಾರ್ಟ್ ಮಾಡಬೇಕು, ಹಾಗಂತ ಯಾವ ರೂಲ್ ಇಲ್ಲ. ನೀವು ಯಾವುದೇ ಒಂದು ಪಾಯಿಂಟ್ ತೊಗೊಳ್ಳಿ, ಅದರ ಮೇಲೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಉದಾಹರಣೆಗೆ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಇದು ಒಂದು ಕ್ವಶನ್ ಪೇಪರ್ಲಿರುವಂಥ ಒಂದು ಕ್ವಶನ್ನು. ಅಂಡರ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ರಿಜೆಕ್ಷನ್ ಆಫ್ ಪ್ಲೇಂಟ್ ಹ್ಯಾಸ್ ಬೀನ್ ಮೆನ್ಷನ್ಡ್ ಇನ್ CPC. ಅಂದರೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರಲ್ಲಿ ಯಾವುದೋ ಒಂದು ಪ್ರಾವಿಷನ್ ಇದೆ ರಿಜೆಕ್ಷನ್ ಆಫ್ ಪ್ಲೇಂಟ್ ಬಗ್ಗೆ, ಆ ಪ್ರಾವಿಷನ್ ಯಾವುದು ಅಂತ ಹೇಳಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಬಹಳ ಈಸಿ ಕ್ವಶನ್ ಇದು.
ನಾವು ಹಾಗೆ ಆನ್ಸರ್ ಮಾಡುವಾಗ ಸುಲಭ ಆಗ್ಬೋದು, ಆದರೆ ಆಪ್ಷನ್ಸ್ ಕೊಟ್ಟಾಗ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆರ್ಡರ್ 6 ಅಥವಾ ಆರ್ಡರ್ 7 ರೂಲ್ 10 ಆರ್ಡರ್ 7 ರೂಲ್ 12 ಹಾಗೆ ಕನ್ಫ್ಯೂಷನ್ ಆಗ್ತಾ ಆಗ್ತಾ ಹೋಗುತ್ತೆ. ಆ ಕಾನ್ಸೆಪ್ಟ್ ಕ್ಲಿಯರ್ ಆಗುವಂಥದ್ದು ಬಹಳ ಮುಖ್ಯ. ನೀವು ಹೀಗೆ ಕ್ವಶನ್ಸ್ ಓದ್ತಾ ಹೋದಾಗೆ ನಿಮಗೆ ಈ ಥರ ಒಂದು ಕನ್ಫ್ಯೂಸಿಂಗ್ ಕ್ವಶನ್ಸ್ ಕೇಳ್ತಾರೆ, ಅದನ್ನು ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋ ಒಂದು ಅಪ್ರೋಚ್ ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಯಾವುದು ಆನ್ಸರ್ ಅಂದರೆ ಕರೆಕ್ಟ್ ಆನ್ಸರು ಆರ್ಡರ್ 7 ರೂಲ್ 11. ನಿಮಗೆ ಕೆಲವು ಸಲ ಎಷ್ಟೋ ಸಲ ಗೊತ್ತಿದ್ರು ಕೆಲವು ಸಲ ಆರ್ಡರ್ 7 ರೂಲ್ 12 ಅಂತ ಆನ್ಸರ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನೀವು ಮುಂಚೆನೇ ಈ ಥರ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆದರೆ ಆವಾಗ ನೀವು ಎಕ್ಸಾಮಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಕ್ಲಿಯರಿಂಗ್ ಆಫ್ ಎನಿ ಎಕ್ಸಾಮ್. ನಿಮ್ಮ ಜುಡಿಷಿಯಲ್ ಎಕ್ಸಾಮ್ ಅಂತ ಅಲ್ಲ, ಯಾವುದೇ ಎಕ್ಸಾಮ್ ಇರಲಿ, ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ನೀವು ನಾಲೆಜ್ಗೋಸ್ಕರ ಓದುವಂಥದ್ದು ಕಾಲೇಜಲ್ಲೆಲ್ಲ ಯಾವತ್ತೂ ಮುಗಿದೋಗಿದೆ. ಇನ್ನು ಎಕ್ಸಾಮನ್ನು ಅಥವಾ ಕಾಂಪಿಟೇಟಿವ್ ಎಕ್ಸಾಮನ್ನು ಪಾಸ್ ಮಾಡಬೇಕು ಅಂದರೆ ಅಪ್ರೋಚ್ ಸ್ವಲ್ಪ ಚೇಂಜ್ ಮಾಡಿಕೊಂಡು ಕ್ವಶನ್ ಪೇಪರ್ಸನ್ನು ಬೇಸ್ ಆಗಿ ಇಟ್ಕೊಂಡು ಅದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತ ಒಂದು ಗ್ರಾಸ್ಪ್ ಮಾಡಿ ಅದ್ರ ಮೇಲೆ ಹೇಗೆ ಕೇಳ್ಬೋದು, ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಆಗಿ ಹೇಗೆ ಕ್ವಶನ್ಸ್ ಕೇಳ್ತಾರೆ ಅದನ್ನು ತಿಳ್ಕೊಂಡು ನೀವು ಓದುವಂತಹ ಒಂದು ಕ್ಷಮತೆ ಬೆಳೆಸ್ಕೊಳ್ಬೇಕಾಗುತ್ತದೆ. ಮತ್ತು ನಾನೀಗ ಹೇಳಿದಾಗೆ ಕನ್ಫ್ಯೂಸಿಂಗ್ ಪ್ರಾವಿಷನ್ಸನ್ನು ಯಾವ್ಯಾವ ಥರ ನಾವು ಟ್ಯಾಕಲ್ ಮಾಡ್ಬೋದು, ಹೇಗೆ ಆನ್ಸರ್ ಮಾಡ್ಬೋದು ಅಂತ ಹೇಳಿ ಒಂದು ಗೊತ್ತಾಗುತ್ತೆ. ಮತ್ತು ಆ ಚಾಯ್ಸಸ್ ಕೊಟ್ಟಿರ್ತಾರೆ ಕೆಲವೊಂದು. ಈಗ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಆರ್ಡರ್ 6 ಅಂತ ಯಾವುದೋ ಕೊಟ್ಟರು, ಆರ್ಡರ್ 8 ಅಂತ ಕೊಟ್ಟರು, ಅದೇನು ಹೇಳುತ್ತೆ ಅದು ಕೂಡ ನೋಡಿಟ್ಕೊಳ್ಳಿ. ಹೂ ನೋಸ್ ನಿಮಗೆ ನೆಕ್ಸ್ಟ್ ಟೈಮು ಆರ್ಡರ್ 6 ಮೇಲೆ ಕ್ವಶನ್ ಬರ್ಬೋದು. ಸೊ ಆವಾಗ ನಿಮಗೆ ಒಟ್ಟಿಗೆ ಒಂದೇ ಕ್ವಶನ್ ಜೊತೆ 3 ಪ್ರಾವಿಷನ್ ಕಲ್ತಾಗುತ್ತೆ. ಆರ್ಡರ್ 7, ಆರ್ಡರ್ 6 ಮತ್ತು ಆರ್ಡರ್ 8, ರೂಲ್ 11 ರೂಲ್ 12 ಡಿಪೆಂಡ್ಸ್. ಸೊ ಯಾವ್ದಾದ್ರು ಇಂಟ್ರಿಮ್ ಅಪ್ಲಿಕೇಶನ್ ಪ್ರಾವಿಷನ್ ಇದ್ದರೆ ಅದು ಕೂಡ ಕಲ್ತಾಗುತ್ತೆ. ಸೊ ಆ ಎಲ್ಲ ಬರೀ ಆ ಕ್ವಶನ್ ಮಾತ್ರ ಅಲ್ಲ, ಆ ಕ್ವಶನ್ಗೆ ಸಂಬಂಧಪಟ್ಟ ಆಚೆ ಈಚೆ ಇರುವಂತಹ ಬೇರೆ ಸೆಕ್ಷನ್ಗಳನ್ನು ನೋಡಿ, ಆವಾಗ ನಿಮಗೆ ಅದ್ರ ಡಿಫ್ರೆನ್ಸ್ ಕೂಡ ಗೊತ್ತಾಗತ್ತೆ. ಸಪೋಸ್ ಈಗ IPCಯಲ್ಲಿ ಕಿಡ್ನ್ಯಾಪ್ ಮತ್ತು ಅಬ್ಡಕ್ಷನ್, ಅದು ಡಿಫ್ರೆನ್ಸ್ ಏನು ಅದು ಕೂಡ ಗೊತ್ತಾಗತ್ತೆ. ಹೀಗೆ ಇದು ನಿಮಗೆ ಹೇಗೆ ಗೊತ್ತಾಗತ್ತೆ ಅಂದರೆ ನೀವು ಸಾಲ್ವ್ ಮಾಡ್ತಾ ಹೋದಾಗಲೇ ಗೊತ್ತಾಗುತ್ತೆ ಹೊರತು ಅದಕ್ಕಿಂತ ಮುಂಚೆ ನೀವು ಹೀಗೆ ಯಾವುದೇ ಥರ ಇಮ್ಯಾಜಿನ್ ಮಾಡಿಕೊಂಡ್ರು ನಿಮಗೆ ಅದರದ್ದು ಒಂದು ಅಪ್ಲಿಕೇಬಿಲಿಟಿ, ಅದರದ್ದು ನಾಲೆಜ್ ಅದರದ್ದು ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಥರ ನೀವು ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ತಾನೆ ಹೋದರೆ ಡೆಫಿನೆಟ್ಲಿ ನನ್ನ ಪ್ರಕಾರ ನಾನು ಹೇಳೋದೇನೆಂದರೆ ಪ್ರಿಲಿಮ್ಸ್ ಜೊತೆ ಮೇನ್ಸ್ ಎಕ್ಸಾಮು ಕ್ಲಿಯರ್ ಮಾಡಲಿಕ್ಕಾಗತ್ತೆ. ಅದು ಹೇಗೆ ಅಂತ ನಾನು ಸ್ವಲ್ಪ ಸಮಯದಲ್ಲ ಹೇಳ್ತೇನೆ. ಸೊ ಯು ಕ್ಯಾನ್ ಕ್ಲಿಯರ್ ಬೋತ್ ದಿ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮಿನೇಷನ್. ಇಲ್ಲಿ ತನಕ ನೋಟ್ಸ್ ಮಾಡ್ಕೊಳ್ಬೇಕು ಹೇಳಿದೆ. ಅದು ಹೇಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಬೇಸಾಗಿ ಇಟ್ಕೊಂಡು ಹೇಗೆ ನೀವು ನೋಟ್ಸ್ ಮಾಡ್ಕೊಳ್ತೀರಿ, ನನ್ನದೊಂದು ಕೆಲವೊಂದು ಸಜೆಷನ್ಸ್ ಇದೆ. ಸೊ ಐ ಬಿ ಟೆಲಿಂಗ್ ದೋಸ್ ಸಜೆಷನ್ಸ್. ಈಗ ಎಕ್ಸಾಂಪಲ್ ಹೇಳೋದಾದರೆ ಒಂದು ಕ್ವಶನ್ ಪೇಪರ್ ತೊಗೊಳ್ಳಿ, ಒಂದು ಯಾವುದೇ ಸ್ಟೇಟ್ ಇರಲಿ, ಯಾವುದೇ ವರ್ಷದಿರಲಿ, 2015, 16 ಮೇ ಬಿ ಡೆಲ್ಲಿ ಕ್ವಶನ್ ಪೇಪರ್ ಅಥವಾ ಮಧ್ಯಪ್ರದೇಶ್ ಯಾವುದೋ ಒಂದು ಕ್ವಶನ್ ಪೇಪರ್ ತೊಗೊಳ್ಳಿ ಪ್ರಿಲಿಮ್ಸಿದು. ಅದರಲ್ಲಿ ಒಂದು ಕ್ವಶನ್ ಸೆಲೆಕ್ಟ್ ಮಾಡಿ. ಅದಕ್ಕಿಂತ ಮುಂಚೆ ನೀವು CPC ಸಂಬಂಧಪಟ್ಟ ಆ ಕ್ವಶನ್ ಪೇಪರಲ್ಲಿ CPCಗೆ ಸಂಬಂಧಪಟ್ಟ ಯಾವುದ್ಯಾವ್ದು ಕ್ವಶನ್ಸ್ ಇದೆ ಅದನ್ನೆಲ್ಲ ಮಾರ್ಕ್ ಮಾಡ್ಕೊಳ್ಳಿ. CRPCಗೆ ಸಂಬಂಧಪಟ್ಟ ಎಲ್ಲ ಕ್ವಶನ್ಸನ್ನು ಮಾರ್ಕ್ ಮಾಡ್ಕೊಳ್ಳಿ. NI ಆ್ಯಕ್ಟ್, ಮಾರ್ಕೆಟ್, ಹೀಗೆ ಬೇರೆ ಆಗ ನಿಮಗೆ ಒಂದು ಕ್ಲಾಸಿಫಿಕೇಶನ್ ಎಷ್ಟು ವೇಟೇಜ್ ಇರ್ಬೋದು, ಎಷ್ಟು ಕೇಳ್ತಾರೆ, ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದು ಒಂದು ಕ್ಲಾರಿಟಿ ಬರುತ್ತೆ. ಬೇರೆ ಸ್ಟೇಟ್ದಾದರೂ ತೊಂದರೆ ಇಲ್ಲ, ಬೇರೆ ಇಟ್ ಡಸ್ ನಾಟ್ ಮ್ಯಾಟರ್. ಬೇರೆ ಸ್ಟೇಟದು ಹೆಚ್ಚು ಕಮ್ಮಿ ಒಂದು 5-10% ವೇರಿಯೇಷನ್ ಇರುತ್ತೆ, ಬಿಟ್ಟರೆ ನಿಮಗೆ ಪಾಸ್ ಆಗಲಿಕ್ಕೆ ಖಂಡಿತ ತೊಂದರೆ ಇಲ್ಲ ಬೇರೆ ಸ್ಟೇಟ್ ಕ್ವಶನ್ ಪೇಪರ್ಸ್ ಓದ್ಕೊಂಡ್ರೆ. ಸೊ CPC ಅಂತ ಮಾರ್ಕ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಒಂದು ಕ್ವಶನ್ ತೊಗೊಳ್ಳಿ. ಆ ಕ್ವಶನಲ್ಲಿ ಯಾವುದೋ ಒಂದು ಸೆಕ್ಷನ್ ಇರುತ್ತೆ, ನಿಮ್ಗೆ ಆನ್ಸರ್ ಗೊತ್ತಿಲ್ಲ, ನೋ ಪ್ರಾಬ್ಲಮ್. ಆನ್ಸರ್ ಗೊತ್ತಿಲ್ಲದಿರೋ ತೊಂದರೆ ಇಲ್ಲ, ಕೂಡಲೇ ಒಂದು ಬೇರೆ ಆ್ಯಕ್ಟ್ ತೊಗೊಳ್ಳಿ. ವಾಟ್ ಐ ಸ್ಟ್ರಾಂಗ್ಲಿ ಸಜೆಸ್ಟ್, ನಾನು ಸಜೆಸ್ಟ್ ಮಾಡೋದು ಏನಂದರೆ ನೀವು ಬೇರೆ ಆ್ಯಕ್ಟ್ ಮಾತ್ರ ಓದೋದು ಒಳ್ಳೆಯದು. ಬೇರೆ ಆ್ಯಕ್ಟ್ ಇಟ್ಕೊಂಡು ಆ ಸೆಕ್ಷನ್ ವೈಸ್ ಅದನ್ನು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಪಾಯಿಂಟ್ ವೈಸ್ ಒಂದು ಚಿಕ್ಕದಾಗಿ ಒಂದು ಪೇಜ್ಗಿಂತ ಜಾಸ್ತಿ ಆಗದೆ ಇರುವಾಗೆ ನೋಟ್ಸ್ ಮಾಡ್ಕೊಳ್ಳಿ. ನಿಮ್ಮ ನೋಟ್ಸ್ ಹೇಗಿರಬೇಕಂದ್ರೆ ಎಕ್ಸಾಮಲ್ಲಿ ಪ್ರಿಲಿಮ್ಸ್ ಇರಲಿ ಮೇನ್ಸ್ ಇರಲಿ ಒಂದು ಸೆಕ್ಷನ್ ಅಂತ ನಿಮಗೆ ಕ್ವಶನ್ ಬಂತು ಅಂದ್ಕೂಡಲೇ ನಿಮ್ಮ ನೋಟ್ಸಲ್ಲಿರೋ ಆ ಒಂದು ಎಂಟೈರ್ ಪೇಜ್ ಆ ಸೆಕ್ಷನ್ ಬಗ್ಗೆ ಏನೇನಿದೆ
ಅದು ಕಂಪ್ಲೀಟಾಗಿ ನಿಮ್ಮ ನೆನಪಿಗೆ ಬರಬೇಕು. ಕೂಡಲೇ ನಿಮಗೆ ಜ್ಞಾಪಕಕ್ಕೆ ಬರಬೇಕು ಯಾವ್ದ್ಯಾವುದು ಇಂಗ್ರೀಡಿಯೆಂಟ್ಸು, ಅದ್ರದ್ದು ಏನು ಎಕ್ಸೆಪ್ಷನ್ಸ್ ಇದೆ ಅಥವಾ ಏನು ಎಕ್ಸ್ಪ್ಲನೇಷನ್ಸ್ ಇದೆ, ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಏನು, ಇದೆಲ್ಲದೂ ಕೂಡ ನೆನಪಿಗೆ ಬರುವಾಗೆ ಆಗಬೇಕು. ಹೀಗಿದ್ದಾಗ ಮಾತ್ರ ಯು ಕ್ಯಾನ್ ಬಿ ಸಕ್ಸಸ್ಫುಲ್ ಇನ್ ಯುವರ್ ಎಕ್ಸಾಮ್ಸ್. ನೋಟ್ಸ್ ಒಂದು ಪ್ರಾಪರಾಗಿ ನೀವು ಹೈಲೈಟ್ ಮಾಡ್ಕೊಳ್ಳಿ, ರೆಡ್ಡಿಂಗಲ್ಲಿ ಬರೀರಿ ಅಥವಾ ಗ್ರೀನ್ ಅಥವಾ ಬ್ಲೂ ಅಥವಾ ಸ್ಕೆಚ್ ಪೆನಲ್ಲಿ ಬರೀರಿ, ಪೆನ್ಸಿಲಲ್ಲಿ ಬರೀರಿ, ಡಯಾಗ್ರಾಮ್ ಮಾಡಿ, ವಾಟ್ ಎವರ್ ನಿಮ್ಮ ಮೆಮರಿಗೆ ನಿಮ್ಮ ಮೆಮರಿ ಹೇಗೆ ಅಂತ ನಿಮಗೆ ಗೊತ್ತಿರ್ತದೆ. ಸೊ ಅದು ನೆನಪಾಗುವಾಗೆ ನಿಮ್ಮ ನೋಟ್ಸನ್ನು ನೀವು ಮಾಡ್ಕೊಳ್ಳಿ. ಆದರೆ ಬೇಸಿಕ್ ಸ್ಟ್ರಕ್ಚರ್ ಹೇಗಿರಬೇಕಂದ್ರೆ ಆ ಸೆಕ್ಷನ್ನು ಅದ್ರದ್ದು ಇಂಗ್ರೀಡಿಯೆಂಟ್ಸು ಪಾಯಿಂಟ್ ವೈಸು, ಇಡೀ ಸೆಕ್ಷನ್ ಬರೀಬೇಕಂತ ನಾನು ಹೇಳೋದಲ್ಲ, ಪಾಯಿಂಟ್ ವೈಸ್ ನೀವು ಮಾಡಿಕೊಂಡು ಶಾರ್ಟಾಗಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಅದು ಆವಾಗ ಹೇಳಿದಾಗೆ ಹ್ಯಾಂಡ್ ರೈಟಿಂಗಲ್ಲಿ ನಿಮ್ಮದೇ ಹ್ಯಾಂಡ್ ರೈಟಿಂಗಲ್ಲಿ ಮಾಡಿಕೊಂಡ್ರೆ ಇನ್ನೂ ಅದೊಂದು ಸೈಂಟಿಫಿಕ್ ಟೆಕ್ನಿಕೇ ಇರ್ಬೋದು, ಕೂಡಲೇ ನಿಮಗೆ ನೆನಪಾಗತ್ತೆ ಅದೆಲ್ಲ. ಸೊ ಒಂದು ಎಕ್ಸಾಂಪಲ್ ತೋರಿಸ್ತೇನೆ ನೋಡಿ. ಹೂ ಅಮಂಗ್ ದಿ ಫಾಲೋವಿಂಗ್ ಈಸ್ ನಾಟ್ ಎಂಟೈಟಲ್ಡ್ ಟು ಎಕ್ಸೆಂಪ್ಷನ್ ಫ್ರಮ್ ಪರ್ಸನಲ್ ಅಪಿಯರೆನ್ಸ್ ಇನ್ ದಿ ಕೋರ್ಟ್. ಇದು CPCದು ಒಂದು ಪ್ರಾವಿಷನ್. ಯಾರ್ಯಾರು ಪರ್ಸ್ನಲ್ ಆಗಿ ಅಪಿಯರ್ ಆಗಬೇಕು ಕೋರ್ಟಿಗೆ ಅಂತ ಸ್ವಲ್ಪ ಒಂದು ಲಿಸ್ಟ್ ಉಂಟು, ಯಾರ್ಯಾರು ಅಪಿಯರ್ ಆಗಬೇಕಂತ ಇಲ್ಲ ಅಂತ. ಸೊ ನಿಮಗೆ ಹೇಗೆ ಗೊತ್ತಾಗುತ್ತೆ ಇದು ಎಲ್ಲಿದೆ ಅಂತ? ಟೆಕ್ಸ್ಟ್ ಬುಕ್ ಓದಿದ್ರೂ ಗೊತ್ತಾಗೋದಿಲ್ಲ. ಸೊ ಬೇರೆ ಆ್ಯಕ್ಟ್ ತೊಗೊಂಡು CPC ಬೇರೆ ಆ್ಯಕ್ಟ್ ತೊಗೊಂಡು ಇಂಡೆಕ್ಸ್ ನೋಡಿ, ಇಂಡೆಕ್ಸಲ್ಲಿ ಎಲ್ಲೋ ಒಂದು ಕಡೆ ಸೆಕ್ಷನ್ ಅಲ್ಲ, ಆರ್ಡರ್ ಅಲ್ಲ, ಪರ್ಸನ್ಸ್ ಏನಾದರೂ ಒಂದು ಅದಕ್ಕೆ ಸಂಬಂಧಪಟ್ಟಾಗೆ ಆ ವರ್ಡ್ಸ್ ರಿಲೇಟ್ ಆಗುವಾಗೆ ಕೆಲವೊಂದು ವರ್ಡ್ಸ್ ಇರುತ್ತೆ. ಸೊ ನೋಡಿದರೆ ಸೆಕ್ಷನ್ 133 ಹೇಳುತ್ತೆ, ಇಟ್ ಗಿವ್ಸ್ ಸಮ್ ಲಿಸ್ಟ್ ಆಫ್ ಪರ್ಸನ್ಸ್ ಹೂ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಪರ್ಸ್ನಲಿ ಅಪಿಯರಿಂಗ್ ಇನ್ ದಿ ಕೋರ್ಟು. ಸೊ ಅವರಲ್ಲಿ ಯಾರು ಅಂತ ಹೇಳಿ ಅಥವಾ ಅವರಲ್ಲಿ ಇವ್ರು ಯಾರಲ್ಲ ಆ ಥರ ನೀವು ಲಿಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಈ ಕ್ವಶನನ್ನು ನೋಡೋದಾದರೆ ಇದ್ರದ್ದು ಆಪ್ಷನ್ಸ್ ಹೀಗಿದೆ: ಫಾರ್ಮರ್ ಇಂಡಿಯನ್ ರೂಲರ್, ಚೇರ್ಮನ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್, ದ ಮಿನಿಸ್ಟರ್ ಆಫ್ ಸ್ಟೇಟ್ಸ್, ಕಲೆಕ್ಟರ್. ಸೊ ನೀವು ಸೆಕ್ಷನ್ 133 ನೋಡಿದರೆ ಕಲೆಕ್ಟರ್ ಇಸ್ ನಾಟ್ ಎಂಟೈಟಲ್ಡ್ ಟು ಎಕ್ಸೆಂಪ್ಷನ್, ಅವರಿಗೆ ಎಕ್ಸೆಂಪ್ಷನ್ ಇಲ್ಲ. ಕಲೆಕ್ಟರ್ ಹ್ಯಾಸ್ ಟು ಪರ್ಸ್ನಲಿ ಅಪಿಯರ್ ಇನ್ ದಿ ಕೋರ್ಟ್. ಅದು ಬಿಟ್ಟು ಈ 3 ಜನಗಳು ಅಪಿಯರ್ ಆಗಬೇಕಂತ ಇಲ್ಲ. ಹಾಗಂತ ಇದು ಎಕ್ಸ್ಕ್ಲೂಸಿವಾ? ಅಲ್ಲ. ನಾವು ಸೆಕ್ಷನ್ 133 ನೋಡಬೇಕು. ಆ ಲಿಸ್ಟಲ್ಲಿ ಬರೀ 3 ಜನ ಇದ್ದಾರಾ, ಇನ್ನು 5 ಜನ ಇದ್ದಾರಾ ಅಥವಾ 10 ಜನ ಇದ್ದಾರಾ, ಯಾರ್ಯಾರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ, ಸೊ ಅದೆಲ್ಲ ಲಿಸ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮು ಇದೇ ಕ್ವಶನ್ ಬರ್ಬೋದು, ಆದರೆ ಚಾಯ್ಸಸ್ ಬೇರೆ ಇರ್ಬೋದು. ಸೊ ಯು ಕ್ಯಾನ್ ಆನ್ಸರ್ ದೋಸ್ ಚಾಯ್ಸಸ್ ಆಲ್ಸೋ. ಬೇರೆ ಥರ ಚಾಯ್ಸಸ್ ಕೊಟ್ಟಿರುವಂತಹ ಕ್ವಶನ್ಗಳನ್ನು ಕೂಡ ಆರಾಮಾಗಿ ಆನ್ಸರ್ ಮಾಡ್ಬೋದು. ಮತ್ತು ಕನ್ಫ್ಯೂಸ್ ಆಗೋದಿಲ್ಲ, ಇದು CPCನ, CRPC ಕ್ವಶನ್ನ, ಎವಿಡೆನ್ಸ್ ಆ್ಯಕ್ಟಾ ಯಾವುದು ಅಂತ ಹೇಳಿ ಕನ್ಫ್ಯೂಸ್ ಆಗೋದಿಲ್ಲ. ದಿಸ್ ಇಸ್ ಒನ್ ಆಫ್ ದಿ ಮೆಥಡ್. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ IPCದು ಒಂದು ಎಕ್ಸಾಂಪಲ್ ನೋಡೋಣ ನೋಡಿ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಆನ್ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ ಆಫ್ ದಿ ಒಫೆನ್ಸ್ ಆಫ್ ಕಿಡ್ನ್ಯಾಪಿಂಗ್ ಅಂಡರ್ ದಿ ಇಂಡಿಯನ್ ಪೀನಲ್ ಕೋಡ್. IPCಯಲ್ಲಿ ಬೇಕಾದಷ್ಟು ಒಫೆನ್ಸ್ಗಳಿವೆ. ಸೊ ಪ್ರತಿಯೊಂದು ಒಫೆನ್ಸ್ಗೂ ಇಂಗ್ರೀಡಿಯೆಂಟ್ಸ್ ಅಂತ ಇರುತ್ತೆ. ಅದು ನಿಮಗೆ ರತನ್ ಲಾಲ್ ಆ್ಯಂಡ್ ದಿ ಆ ಬುಕ್ಕಲ್ಲಿ ಒಳ್ಳೆಯದಾಗಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ ಹೇಳಬೇಕಂತ ಆದರೆ ನೀವು ಬರೀ ಸೆಕ್ಷನ್ ಬೇರೆ ಯಾಕೆ ನೋಡಿಕೊಂಡು ಮಾಡ್ತೀರಂದ್ರೂ ಇನ್ನೂ ಬಹಳ ಒಳ್ಳೆಯದು. ಹೀಗೆ ನೋಡ್ತಾ ಹೋಗುವಾಗ ಕಿಡ್ನ್ಯಾಪಿಂಗ್ ಒಫೆನ್ಸ್ದು ಇಂಗ್ರೀಡಿಯೆಂಟ್ಸ್ ಯಾವ್ದು ಅಂತ ನಿಮ್ಗೆ ಗೊತ್ತಿರುತ್ತೆ. ಈ ಕೊಟ್ಟಿರೋ ಚಾಯ್ಸಸಲ್ಲಿ ಕಿಡ್ನ್ಯಾಪಿಂಗ್ ಒಫೆನ್ಸ್ದು ಇಂಗ್ರೀಡಿಯೆಂಟ್ ಯಾವುದೋ ಒಂದು ಅಲ್ಲ, ಅದು ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಚಾಯ್ಸಸ್ ನೋಡಿದರೆ minor child, intention of the accused, without the consent of lawful guardian, out of the keeping of the lawful guardian. ಇದೆಷ್ಟು 4 ಚಾಯ್ಸಸ್ ಕೊಟ್ಟಿದ್ದಾರೆ. ಸೊ ಇದ್ರ ಕರೆಕ್ಟ್ ಆನ್ಸರ್ ಯಾವುದು? ಹೇಗೂ ಆ್ಯಕ್ಟ್ ಕೊಟ್ಟಿದ್ದಾರೆ IPC ಅಂತ, ಕಿಡ್ನ್ಯಾಪಿಂಗ್ ಅಂತಲೂ ಕೊಟ್ಟಿದ್ದಾರೆ. ಹಾಗಿದ್ರೆ ನೀವು ಡೈರೆಕ್ಟಾಗಿ ಇಂಡೆಕ್ಸಿಗೆ ಹೋಗಿ ಕಿಡ್ನ್ಯಾಪ್ದು ಡೆಫಿನೇಷನ್ ನೋಡಿದರೆ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದೋ ಒಂದು ಕೊಟ್ಟಿರಲಿಕ್ಕಿಲ್ಲ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರು ಇಂಟೆನ್ಷನ್ ಆಫ್ ದಿ ಅಕ್ಯೂಸ್ಡ್. ಅಂದರೆ ಇಂಟೆನ್ಷನ್ ಬೇಕಂತ ಇಲ್ಲ ಆ ಸೆಕ್ಷನಲ್ಲಿ. ಇಟ್ಸ್ ನಾಟ್ ಅನ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ ಫಾರ್ ದಿ ಒಫೆನ್ಸ್ ಆಫ್ ಕಿಡ್ನ್ಯಾಪಿಂಗ್. ಓಕೆ, ಸೊ ನೀವು ಬರೀ ಕಿಡ್ನ್ಯಾಪಿಂಗ್ ಅಂತಲ್ಲ, ಅದ್ರ ಥರ ಇರುವಂಥ ಇನ್ನೊಂದು ಒಫೆನ್ಸ್ ಯಾವುದು, ಸೀರಿಯಸ್ ಒಫೆನ್ಸಸ್ ಯಾವುದು, ಕಿಡ್ನ್ಯಾಪಿಂಗ್ದು ಪನಿಷ್ಮೆಂಟ್ ಎಷ್ಟು, ಇಂಪ್ರಿಸನ್ಮೆಂಟ್ ಎಷ್ಟು, ಫೈನ್ ಉಂಟಾ,
ಹೀಗೆ ಈ ಥರ ಎಲ್ಲ ನೋಡ್ಕೊಂಡು ಹೋದರೆ ಒಂದು ಚಿಕ್ಕದಾಗಿ ಒಂದು ನೋಟ್ಸ್ ಅಂದರೆ ಒಂದು ಆವಾಗ ಹೇಳಿದಾಗೆ ಒಂದು ಪೇಜ್ ಒಳಗೆ ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಇದು ಕಿಡ್ನಾಪಿಂಗ್ ಸೆಕ್ಷನ್ 361 ಈ ಪರ್ಟಿಕ್ಯುಲರ್ ಕ್ವಶನ್ದು. ಸೊ ಅದು ಇಂಗ್ರೀಡಿಯೆಂಟ್ಸು ಇದೆಲ್ಲ ಬರ್ಕೊಳ್ಬೇಕು. ಅದ್ರ ಜೊತೆ IPCಯಲ್ಲಿ ಇಲ್ಲಿಸ್ಟ್ರೇಷನ್ಸ್ ಮೇಲೆ ಡೈರೆಕ್ಟಾಗಿ ಕ್ವಶನ್ಸ್ ಕೇಳ್ತಾರೆ. ಸೊ ಸಪೋಸ್ A did something to B, so whether this is an offense, B did something to D, is this a hurt ಅಂತ ಹೀಗೆಲ್ಲ. ಸೊ ನಿಮ್ಗೆ ಅದು ಡೈರೆಕ್ಟಾಗಿ ಇಲ್ಲಸ್ಟ್ರೇಷನ್ಸಿಂದ ಕೇಳೇ ಕೊಟ್ಟಿರ್ತಾರೆ, ನೋಡೇ ಕೊಟ್ಟಿರ್ತಾರೆ, ಅಥವಾ ಸ್ವಲ್ಪ A ಮತ್ತು B ಅದು ಒಂದು ಚೂರು ಒಂದು ಫ್ಯಾಕ್ಟ್ ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟಿರ್ತಾರೆ. ಆದರೆ ಬೇಸಿಕ್ ಸ್ಟ್ರಕ್ಚರ್ ಸೇಮ್ ಆಗಿರುತ್ತೆ. ನಿಮಗೆ ಸಾಧ್ಯ ಆದರೆ ಟೈಮ್ ಇದ್ದರೆ ಎಲ್ಲ ಅಫೆನ್ಸಸ್ದು ಇಂಗ್ರೀಡಿಯೆಂಟ್ಸ್ ಅಥವಾ ಇಂಗ್ರೀಡಿಯೆಂಟ್ಸ್ ಹೇಗೂ ಬರ್ಕೊಡ್ತೀರಿ, ಇಲ್ಲಿಸ್ಟ್ರೇಷನ್ಸ್ ಸಹಿತ ಬರ್ಕೊಳ್ತಾ ಹೋಗಿ. ಟೈಮ್ ಇದ್ದರೆ ಅಥವಾ ಓದ್ಕೊಳ್ಳಿ, ಆವಾಗ ಡೈರೆಕ್ಟಾಗಿ ಆನ್ಸರ್ ಒಂದು 3-4 ಕ್ವಶನ್ಸ್ ಅಂತೂ ಕೇಳ್ತಾರೆ IPC ಇಲ್ಲಿಸ್ಟ್ರೇಷನ್ಸ್ ಮೇಲೆ. ಸೊ ದ್ಯಾಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಇನ್ನೊಂದು ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಪ್ರಿಲಿಮ್ಸ್ ಎಕ್ಸಾಮ್ ಓದ್ಕೊಳ್ಳುವಾಗಲೇ ಹೇಗೆ ಮೇನ್ಸ್ ಎಕ್ಸಾಮ್ಗೂ ತಯಾರಿ ಮಾಡಿಕೊಳ್ಬೇಕು. ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಸಪ್ರೇಟ್ ನಾವು ಮಾಡೋದಿಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಓವರ್ಲ್ಯಾಪ್ ಆಗುತ್ತೆ ಸಿಲೆಬಸ್ಸು, ಆ್ಯಕ್ಟ್ಸ್ ಕೂಡ ಇಲ್ಲ. ಈಗ ಮೇನ್ಸ್ ಎಕ್ಸಾಮಲ್ಲಿ ನಾವು 4 ಪೇಪರ್ ಇರುತ್ತೆ. ಒಂದು ಲಾ ಪೇಪರ್ ಅಂದರೆ ಜನರಲ್ ಆಗಿ ಕೆಲವೊಂದು ಆ್ಯಕ್ಟ್ಸ್ ಮೇಲೆ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಬರೀಬೇಕು. ಇನ್ನು ಸಿವಿಲ್ ಜಜ್ಮೆಂಟು, ಇನ್ನು ಕ್ರಿಮಿನಲ್ ಜಜ್ಮೆಂಟು ಮತ್ತು ಟ್ರಾನ್ಸ್ಲೇಷನ್ ಪೇಪರ್. ಸೊ ಆ ಲಾ ಪೇಪರು ಮತ್ತು ಪ್ರಿಲಿಮ್ಸ್ಗೆ ನೀವು ಒಟ್ಟೊಟ್ಟಿಗೆ ನೋಟ್ಸ್ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ತುಂಬ ಟೈಮ್ ಸೇವ್ ಆಗುತ್ತೆ. ನೀವು ಆ ಸೇವ್ ಆಗಿದ್ದ ಟೈಮನ್ನು ಸಿವಿಲ್ ಜಜ್ಮೆಂಟ್ ಬರೀಲಿಕ್ಕೆ, ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳಿಕ್ಕೆ ಅದೆಲ್ಲ ಪ್ರಾಕ್ಟೀಸ್ ಆಗಿ ಟೈಮ್ ಯುಟಿಲೈಸ್ ಮಾಡ್ಕೊಳ್ಬೋದು. ಸೊ ಮೇನ್ಸ್ ಎಕ್ಸಾಮ್ ಲಾ ಪೇಪರ್ದು ಸಿಲೆಬಸ್ಸಲ್ಲಿ ನೀವು ಯಾವುದ್ಯಾವುದು ಓದಬೇಕಂದ್ರೆ CPC ಪ್ರಿಲಿಮ್ಸಲ್ಲಿದೆ, CRPC ಇದು ಕೂಡ ಪ್ರಿಲಿಮ್ಸಲ್ಲಿದೆ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಿಲಿಮ್ಸಲ್ಲಿದೆ, ಪ್ರಿನ್ಸಿಪಲ್ಸ್ ಆಫ್ ಪ್ಲೀಡಿಂಗ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದು ಕೂಡ ಪ್ರಿಲಿಮ್ಸಲ್ಲಿದೆ. ಸೊ 4 ಮೇಜರ್ ಆ್ಯಕ್ಟ್ಗಳನ್ನು ನೀವು ಪ್ರಿಲಿಮ್ಸ್ ಓದಾಗ ಏನು ನೋಟ್ಸ್ ಮಾಡ್ಕೊಳ್ತೀರಿ ಅದನ್ನೇ ಸ್ವಲ್ಪ ಡೀಟೇಲ್ ಆಗಿ ಓದ್ಕೊಂಡಿದ್ರೆ ಮೇನ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಈಗ ಮತ್ತೆ ಈ 4 ಆ್ಯಕ್ಟ್ ಬಿಟ್ಟು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ಲಿಮಿಟೇಷನ್ ಆ್ಯಕ್ಟ್, ಹೀಗೆ TP ಆ್ಯಕ್ಟ್ ಈ ಥರ ಎಲ್ಲ ಆ್ಯಕ್ಟ್ ಮೇಲೆ ಸಿವಿಲಲ್ಲಿ ನೀವು ನೋಟ್ಸ್ ಮಾಡ್ಕೊಂಡಿರ್ತೀರಿ ಅಂತ ತಿಳ್ಕೊಳ್ಳಿ. ಅದು ಸಿವಿಲ್ ಜಡ್ಜ್ಮೆಂಟ್ ಬರೆಯುವಾಗ ಹೆಲ್ಪ್ ಆಗುತ್ತೆ. ಜಡ್ಜ್ಮೆಂಟ್ ಪೇಪರಲ್ಲಿ ಎಷ್ಟು ಪ್ರಿನ್ಸಿಪಲ್ಸ್ ಹಾಕಿ ನೀವು ಬರಿತೀರಿ, ಅನಲೈಸ್ ಮಾಡ್ತೀರಿ, ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಓದ್ಕೊಂಡಿದ್ರೆ ಲಿಮಿಟೇಷನ್ ಆ್ಯಕ್ಟ್ ಎಲ್ಲ ಜಡ್ಜ್ಮೆಂಟ್ ಪೇಪರನ್ನು ಇನ್ನೂ ಚೆನ್ನಾಗಿ ಬರಿಬೋದು. ಹಾಗೆ ಕ್ರಿಮಿನಲ್ ಜಡ್ಜ್ಮೆಂಟಲ್ಲಿ IPC ಗೊತ್ತಿದ್ರೆ ನಿಮ್ಮ ಒಫೆನ್ಸ್ದು ಇಂಗ್ರೀಡಿಯೆಂಟ್ಸನ್ನು ಎಲಾಬ್ರೇಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಿಮಗೆ ಆನ್ಸರ್ ಮಾಡೋ ಅದರದ್ದು ಒಂದು ಟೆಕ್ನಿಕ್ಕೆ ಇನ್ನೂ ತುಂಬ ಪಾಲಿಷ್ ಆಗ್ತಾ ಹೋಗ್ತದೆ. ಇನ್ನು ಲಾಸ್ಟ್ ಪೋರ್ಷನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಎಲ್ಲಿ ಸಿಗ್ತದೆ, ಇದು ಬಹಳಷ್ಟು ಮಂದಿ ಕೇಳ್ತಾ ಇರ್ತಾರೆ. ಕರ್ನಾಟಕ ವೆಬ್ಸೈಟಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗೋದಿಲ್ಲ. ಹಾಗಂತ ಬೇರೆ ಸ್ಟೇಟ್ಗಳಲ್ಲಿ ಕೆಲವೊಂದು ಸ್ಟೇಟ್ಗಳ ವೆಬ್ಸೈಟ್ಗಳಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗ್ತದೆ, ಅಪ್ಲೋಡ್ ಮಾಡಿರ್ತಾರೆ. ನಾನು ನಿಮ್ಗೆ ಆವಾಗಲಿಂದ ಹೇಳ್ತಿದ್ದೀನಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ರೆಫರೆನ್ಸ್ ಆಗಿಟ್ಕೊಂಡು ಸಾಲ್ವ್ ಮಾಡಿ, ನೋಟ್ಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ ಅಂತ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂದರೆ ನನ್ನ ಪ್ರಕಾರ ಕೇವಲ ನಿಮ್ಮ ಕರ್ನಾಟಕ ಸ್ಟೇಟ್ದು ಕ್ವಶನ್ ಪೇಪರ್ ಮಾತ್ರ ಅಲ್ಲ, ಅದು ಬಿಟ್ಟು ಯಾವುದೇ ಸ್ಟೇಟಿಂದು ನೀವು ಕ್ವಶನ್ ಪೇಪರ್ ತೊಗೊಳ್ಳಿ ಪ್ರಿಲಿಮ್ಸ್ದು, ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾನು ಆವಾಗಲೇ ಹೇಳಿದಾಗೆ ಕರ್ನಾಟಕದ ಒಂದು ಲೋಕಲ್ ಲಾ ಮಾತ್ರ ಇದೆ, ಅದು ಬಿಟ್ಟರೆ ಬೇರೆ ಎಲ್ಲ ಸೆಂಟ್ರಲ್ ಆ್ಯಕ್ಟ್ಸು ನೀವು ಅದನ್ನು ಬೇರೆ ಬೇರೆ ಕಡೆ ಕೇಳಿರ್ತಾರೆ ಕ್ವಶನ್ಸು. ಸೇಮ್ ಕ್ವಶನ್ಸ್ ಕೆಲಸಲ ರಿಪೀಟ್ ಆಗುತ್ತೆ, ಸೇಮ್ ಪ್ಯಾಟರ್ನ್ ರಿಪೀಟ್ ಆಗುತ್ತೆ, ಕೆಲಸಲ ಸೇಮ್ ಚಾಯ್ಸಸ್ಸು ಸೇಮ್ ಅದೇ ರೀತಿಯಲ್ಲಿ ರಿಪೀಟ್ ಆಗುತ್ತೆ ಕ್ವಶನ್ಸ್ ಎಲ್ಲ. ಸೊ ನೀವು ಅದನ್ನು ಸಾಲ್ವ್ ಮಾಡಿ 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 ನಿಮಗೆ ಅದೊಂದು ಅಂದಾಜು ಸಿಗುತ್ತೆ. ಈಗಲೇ ಹೇಳಿದರೆ ಸಮಥಿಂಗ್ ಏನೋ ಅದೆಲ್ಲ ಯಾಕೆ ಓದಬೇಕು, ವಾಟ್ ಇಸ್ ದ ಯೂಸ್, ಬೇರೆ ಕ್ವಶನ್ಸ್ ಬೇರೆ ಸ್ಟೇಟಿನ ಕ್ವಶನ್ಸನ್ನು ನಾವ್ಯಾಕೆ ನೋಡಬೇಕು ಹಾಗೆಲ್ಲ ಅನಿಸುತ್ತೆ. ಆದರೆ ದ್ಯಾಟ್ ಈಸ್ ದಿ ಬೆಸ್ಟ್ ಟೆಕ್ನಿಕ್ ವಿಚ್ ಯು ಕ್ಯಾನ್ ಅಡಾಪ್ಟ್ ಡ್ಯೂರಿಂಗ್ ಯುವರ್ ಪ್ರಿಲಿಮ್ಸ್ ಎಕ್ಸಾಮ್ಸ್ ಆ್ಯಂಡ್ ಆಲ್ಸೋ ಈವನ್ ಮೇನ್ಸ್ ಎಕ್ಸಾಮ್ಸ್. ಮೇನ್ಸ್ ಎಕ್ಸಾಮಲ್ಲೂ ಕೂಡ ಒಳ್ಳೊಳ್ಳೆ ಫ್ಯಾಕ್ಟ್ಸ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಜಜ್ಮೆಂಟ್ ಬರಲಿಕ್ಕೆ ನಿಮಗೆ
ಹೆಲ್ಪ್ ಆಗುತ್ತೆ ಬೇರೆ ಬೇರೆ ಸ್ಟೇಟಿದ್ದು ಕ್ವಶನ್, ಮತ್ತು ಡಿಫಿಕಲ್ಟಿ ಲೆವೆಲ್ ಕೂಡ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ನಿಮ್ಗೆ ಸಾಲ್ವ್ ಮಾಡಲಿಕ್ಕೆ ಆಗ್ತದೆ ಅಂತ ಆದರೆ ಕರ್ನಾಟಕದ್ದು ಬಹಳ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ಡೆಲ್ಲಿ, ಕೇರಳ, ತಮಿಳುನಾಡು ಅದ್ರದ್ದೆಲ್ಲ ಸ್ವಲ್ಪ ಕ್ವಶನ್ ಪೇಪರ್ ಲೆವೆಲ್ ಸ್ವಲ್ಪ ಡಿಫಿಕಲ್ಟಿ ಜಾಸ್ತಿ ಇರುತ್ತೆ. ಈಗ ನಾ ಹೇಳ್ದಾಗೆ ಕರ್ನಾಟಕದ್ದು ಸಿಗಲಿಲ್ಲ ನಿಮಗೆ, ಏನು ಮಾಡ್ತೀರಿ, ಒಂದು ಕ್ವಶನ್ ಪೇಪರ್ ಇದ್ದರೆ ಸಾಕು. ಒಂದು ಆ ಪೇಪರ್ ಪ್ಯಾಟರ್ನ್ ಹೇಗೆ ಅಂತ ಒಂದು ತಿಳ್ಕೊಳ್ಳಿಕ್ಕೆ ಒಂದು ಎಲ್ಲಾದರೂ ಸಿಗತ್ತಾ ಅಂತ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸ್ ಹತ್ರ, ಸೀನಿಯರ್ಸ್ ಹತ್ರ ಸಿಗಲಿಲ್ವಾ, ನಿಮಗೊಂದು ಬುಕ್ಕನ್ನು ಸಜೆಸ್ಟ್ ಮಾಡ್ತೇನೆ. ಈ ಟಿಪ್ಪನ್ನೇ ನಾನು ಆವಾಗಲಿಂದ ಹೇಳ್ತಾ ಇರೋದು. ನಾನು ಲಾಸ್ಟಲ್ಲಿ ಹೇಳ್ತೇನೆ ಅಂತ ಹೇಳಿದ್ದೆಲ್ಲ ಇದೆ. ಆ ಬುಕ್ ಯಾವುದು ಅಂತ ಒಂದು ಹೇಳ್ತೇನೆ. ಸೊ ಆ ಬುಕ್ಕಲ್ಲಿ ನಿಮಗೆ ಎಲ್ಲ ಕರ್ನಾಟಕದ್ದು ಅಷ್ಟು ಕ್ವಶನ್ ಪೇಪರ್ಸ್ ಇರುತ್ತೆ ಅಂತ ನಾನು ಹೇಳೋದಿಲ್ಲ, ಆದರೆ 1-2 ಕ್ವಶನ್ ಪೇಪರ್ ಇರ್ಬೋದು. ಅದು ನಿಮಗೆ ರೆಫರೆನ್ಸಿಗೆ ಸಾಕಾಗತ್ತೆ. ಆದರೆ ಎಕ್ಸಾಮ್ ಪಾಸ್ ಆಗಲಿಕ್ಕೆ ಆ ಬುಕ್ಕನ್ನು ನೀವು 1/4 ಭಾಗ ಓದಿದರೂ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಅದೇನೆಂದರೆ ಆ ಬುಕ್ಕಲ್ಲಿ ಎಲ್ಲ ಸ್ಟೇಟಿಂದು ಕ್ವಶನ್ ಪೇಪರ್ಸು ಇರುತ್ತೆ, ಅದು ಸಾಲ್ವ್ಡ್. ಸೊ ಯು ಹ್ಯಾವ್ ಆಲ್ ಸ್ಟೇಟ್ ಸಾಲ್ವ್ ಕ್ವಶನ್ ಪೇಪರ್ಸ್ ಬುಕ್. ಸೊ ಅದು ಎಲ್ಲಿ ಸಿಗತ್ತೆ, ಅಮೆಝಾನಲ್ಲಿ ಸಿಗತ್ತೆ. ಸೊ ಈಗ ಪ್ರೆಸೆಂಟ್ಲಿ ನನ್ನ ಹತ್ರ ಒಂದು ಲಿಂಕ್ ಇದೆ, ಅಮೆಝಾನಲ್ಲಿ ಸಿಗುವಂಥದ್ದು. ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಎಲ್ಲ ಸಿಗ್ಬೋದು, ಆನ್ಲೈನ್ ಬುಕ್ ಸ್ಟೋರಲ್ಲಿ ಸಿಗ್ಬೋದು, ಅಥವಾ ಬ್ಯಾಂಗ್ಳೂರಲ್ಲಿ ಯಾವುದಾದ್ರು ಬುಕ್ ಸ್ಟೋರಲ್ಲಿ ಸಿಗ್ಬೋದು. ನಿಮ್ಮ ಲೋಕಲ್ ಏರಿಯಾದಲ್ಲಿ ಆ ಬುಕ್ಕನ್ನು ತರಿಸ್ಕೊಡಿ ಅಂದರೆ ತರಿಸ್ಕೊಡ್ಬೋದು. ಸೊ ಇಟ್ ಕುಡ್ ಬಿ ಎನಿಥಿಂಗ್. ಆ ಬುಕ್ ಹೆಸರು ಹೇಳ್ತಾನೆ, ಆಲ್ ಸ್ಟೇಟ್ ಸಾಲ್ವ್ ಕ್ವಶನ್ ಪೇಪರ್ ಬುಕ್. ಯಾವಾಗಲೂ ಸಾಲ್ವ್ ಕ್ವಶನ್ ಪೇಪರನ್ನು ತೊಗೊಳ್ಳಿ. ಕೆಲವೊಂದ್ಸಲ ಎಕ್ಸ್ಪ್ಲೇಷನ್ ಇರುತ್ತೆ, ನಿಮಗೆ ಆನ್ಸರ್ ಕೂಡ ಅಲ್ಲೇ ಗೊತ್ತಾಗುತ್ತೆ. ಅಲ್ಲೇ ಬೇಕಿದ್ರೆ ಪೆನ್ಸಿಲಲ್ಲಿ ನೋಟ್ ಮಾಡ್ಕೊಳ್ಬೋದು, ಏನು ಬೇಕಾದರೂ ಮಾಡ್ಬೋದು. ಇಟ್ಸ್ ಕ್ವೈಟ್ ಅ ಬಿಗ್ ಬುಕ್. ನಿಮಗೆ ಒಂದು 10-15 ಸ್ಟೇಟ್ಸಿಂದು 7-8 ವರ್ಷದ ಕ್ವಶನ್ ಪೇಪರ್ಸ್ ಅದರಲ್ಲಿ ಸಿಗುತ್ತೆ, ಎಲ್ಲ ಸ್ಟೇಟಿಂದು. ಸೊ ದ್ಯಾಟ್ಸ್ ಅ ವೆರಿ ವ್ಯಾಲ್ಯೂಬಲ್ ಬುಕ್ ವಿಚ್ ಐ ಥಿಂಕ್. ಓಕೆ, ಅದು ಯಾವುದು ಅಂದರೆ ಸಿಂಘಾಲ್ ಅಂತ ಒಂದು ಬುಕ್ ಇದೆ. ಅವರ ಪಬ್ಲಿಕೇಶನಲ್ಲಿ ಸಾಲ್ಡ್ ಪೇಪರ್ಸ್ ತೊಗೊಳ್ಳಿ. ಬೇರೆ ಮಲ್ಟಿಪಲ್ ಚಾಯ್ಸ್ ಇನ್ನೂ ಬೇರೆ ಬೇರೆ ಥರ ಬುಕ್ಸ್ ಬರುತ್ತೆ, ಅದೆಲ್ಲ ಬೇಡ. ಸಾಲ್ಡ್ ಅಂದರೆ ಕ್ವಶನ್ ಪೇಪರ್ಸ್ ಇರುವಂತಹ ಸಾಲ್ಡ್ ಕ್ವಶನ್ ಪೇಪರ್ಸ್ ಆಫ್ ಜುಡಿಷಿಯಲ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬುಕ್ ಅಂತ ಈ ಲಿಂಕ್ ಉಂಟು. ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿದ್ದೇನೆ. ಸೊ ಯು ಕ್ಯಾನ್ ಪರ್ಚೇಸ್ ದೆಮ್. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೋಡಿ, ಈ ಥರ ಆ ಬುಕ್ಕಿನ ಒಂದು ಕವರ್ ಪೇಜ್ ಹೀಗಿರುತ್ತೆ. ಆದಷ್ಟು ಲೇಟೆಸ್ಟ್ ಎಡಿಷನ್ ತೊಗೊಳ್ಳಿ. ಅದರದ್ದು ಕಾಸ್ಟ್ ಸುಮಾರು 900 to 1000 rupees ಇರಬಹುದು. ಪ್ರೈಸ್ ಕೀಪ್ಸ್ ಆನ್ ವೇರಿಯಿಂಗ್. ಸೊ ನಾನು ಹೇಳಲಿಕ್ಕೆ ಬರೋದಿಲ್ಲ ಎಷ್ಟಾಗತ್ತೆ ಅಂತ. ಲೇಟೆಸ್ಟ್ ಎಡಿಷನ್ ತೊಗೊಳ್ಳಿ. ಇದು ಬಹುಶಃ 2020 ತನಕ ಅಪ್ಡೇಟ್ ಆಗಿದೆ. ಇನ್ನೂ 17th ಎಡಿಷನ್ ಹಾಗೇನಾದರೂ ಇದ್ದರೆ ಟ್ರೈ ಫಾರ್ ದ್ಯಾಟ್. ಸೊ ದಿಸ್ ಇಸ್ ಅ ವೆರಿ ಗುಡ್ ಬುಕ್ ವಿಚ್ ಐ ಆಮ್ ಸಜೆಸ್ಟಿಂಗ್ ಟು ಯು. ಇನ್ನು ಬುಕ್ ನಿಮ್ಗೆ ತೊಗೊಳ್ಲಿಕ್ಕೆ ಇಷ್ಟ ಇಲ್ವಾ, ಕೆಲವೊಂದು ವೆಬ್ಸೈಟಿಂದ ಕ್ವಶನ್ ಪೇಪರ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಕರ್ನಾಟಕ ಸಿಗೋದಿಲ್ಲ, ಆದರೆ ಬೇರೆ ಸ್ಟೇಟಿಂದು ಹೇಳ್ತೇನೆ. ಇದು ಕೇರಳ ಹೈಕೋರ್ಟಿಂದು ವೆಬ್ಸೈಟ್. ಹೈಕೋರ್ಟ್ ಅಂತಲ್ಲ, HCK recruitment.nic.in. ಈ ವೆಬ್ಸೈಟಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ. ಸೊ ಅಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರೀವಿಯಸ್ ಇಯರ್ಸ್ ಅಂತ ಕಾಣ್ತಾ ಉಂಟಲ್ಲ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಬರೀ ಜುಡಿಷಿಯಲ್ ಎಕ್ಸಾಮ್ ಅಂತಲ್ಲ, ಬೇರೆ ಬೇರೆ ಎಕ್ಸಾಮ್ಸ್ದ ಪೋಸ್ಟಿಗೆ ಕರೆದಿರುವಂಥ ಎಕ್ಸಾಮ್ದು ಕ್ವಶನ್ ಪೇಪರ್ಸ್ ಎಲ್ಲ ಸಿಗುತ್ತೆ. ಸೊ ಅದರಲ್ಲಿ ಯು ಹ್ಯಾವ್ ಟು ಸರ್ಚ್ ಫಾರ್ ಲೋವರ್ ಜುಡಿಷರಿ ಆರ್ ಮುನ್ಸಿಫ್ ಆರ್ ಮ್ಯಾಜಿಸ್ಟ್ರೇಟ್ ಅಂತ ಆ ಒಂದು ಕೀವರ್ಡ್ ಹಾಕಿ ಸರ್ಚ್ ಮಾಡಿ. ಅದು ಬಿಟ್ಟು ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಸಿಗುತ್ತೆ, ಅಂದರೆ ನಿಮಗೆ ಹೈಯರ್ ಜುಡಿಷರಿ ಅಂತ ಕರೀತಾರೆ ಅದಕ್ಕೆ. ಸೊ ಆ ಕ್ವಶನ್ ಪೇಪರು ಸಿಗುತ್ತೆ. 7-8 ವರ್ಷದ ಕ್ವಶನ್ ಪೇಪರ್ಸ್ ಸಿಗುತ್ತೆ, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ ಎರಡಕ್ಕೂ. ಸೊ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್ ವೇರ್ ಯು ಕ್ಯಾನ್ ಡೌನ್ಲೋಡ್ ಆ್ಯಂಡ್ ಪ್ರಾಕ್ಟೀಸ್ ದೆಮ್. ಹೀಗೆ ಇದು ಕೇರಳದ ಒಂದು ವೆಬ್ಸೈಟ್ ಮಾತ್ರ. ಹಾಗೆ ಕೆಲವೊಂದು ಬೇಕಾದಷ್ಟು ಹೈಕೋರ್ಟ್ ವೆಬ್ಸೈಟ್ಗಳಲ್ಲಿ ಇರಬಹುದು. ನಾನು ಟ್ರೈ ಮಾಡಿ ನೋಡಿಲ್ಲ, ಆದರೆ ಸಿಗತ್ತೆ. ಹೈಕೋರ್ಟ್ ವೆಬ್ಸೈಟ್ ಅಲ್ಲದಿದ್ದರೂ ಡೈರೆಕ್ಟ್ ಆನ್ಲೈನಲ್ಲಿ ಗೂಗಲ್ ಸರ್ಚಲ್ಲಿ ಕೊಟ್ಟರೆ ಕೆಲವೊಂದು ಡೆಲ್ಲಿದು ಕ್ವಶನ್ ಪೇಪರ್ ಸಿಗುತ್ತೆ, ರಾಜಸ್ಥಾನ್ ಸಿಗುತ್ತೆ, ಬೇಕಾದಷ್ಟು ಕ್ವಶನ್ ಪೇಪರ್ಸ್ ಹಾಗೆ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಸಿಗತ್ತೆ. ಆಮೇಲೆ ಅದ್ರ ನಂತರ ಸ್ಟೆಪ್ಪು ನೀವೇ ನೋಡ್ಕೊಳ್ಬೇಕಾಗತ್ತೆ. ಅಂದರೆ ಆನ್ಸರ್ಸ್ ಕಂಡುಹಿಡಿಯೋದು, ಎಕ್ಸ್ಪ್ಲನೇಷನ್ನು. ಅದೇ ಬುಕ್ ತೊಗೊಂಡ್ರೆ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ಸ್ ಎರಡೂ ಇರುತ್ತೆ.
ನಿಮಗೆ ಸ್ವಲ್ಪ ಹಾಗೆ ಹೆಲ್ಪ್ ಆಗಬಹುದು ಅಂತ ಹೇಳಿ. ಸೊ ಈ ವೆಬ್ಸೈಟ್ ಹುಡ್ಕೋದು ಇಟ್ಸ್ ಆಲ್ಸೋ ನಾಟ್ ಅ ಬ್ಯಾಡ್ ಆಪ್ಷನ್. ಇದರದ್ದು ಕೂಡ ಡಿಸ್ಕ್ರಿಪ್ಷನನ್ನು ಲಿಂಕನ್ನು ನಾನು ಈ ನನ್ನ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಯು ಕ್ಯಾನ್ ಸರ್ಚ್ ದೆಮ್. ಓಕೆ, ಸೊ ದಿಸ್ ಈಸ್ ಮೈ ಸ್ಟ್ರಾಟಜಿ. ನಾನು ಅಡಾಪ್ಟ್ ಮಾಡ್ಕೊಳ್ಳುವಂಥ, ನಾನು ಸಜೆಸ್ಟ್ ಮಾಡುವಂಥ ಸ್ಟ್ರಾಟಜಿ ಪ್ರಿಲಿಮ್ಸ್ ಎಕ್ಸಾಮ್ಗೆ. ಮೇನಾಗಿ ನೀವು ಎಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀರಿ ಅಷ್ಟು ನಿಮಗೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಇಲ್ಲಿ ತನಕ ನನ್ನ ಈ ಒಂದು ಸಜೆಷನನ್ನು ಕೇಳಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಇನ್ನೂ ಬರುವಂತಹ ದಿನಗಳಲ್ಲಿ ನಾನು ಪ್ರಿಲಿಮ್ಸ್ ಎಕ್ಸಾಮ್ ಪ್ರಿಪ್ರೇಷನ್ ಸೀರೀಸ್ ಅಂತ ಒಂದು ವಿಡಿಯೋ ಸೀರೀಸಲ್ಲಿ ನಿಮಗೆ ಬೇರೆ ಬೇರೆ ಕ್ವಶನ್ಸ್ಗಳನ್ನು, ಬೇರೆ ಬೇರೆ ಟಾಪಿಕ್ ಮೇಲೆ ಕ್ವಶನ್ಸ್ಗಳನ್ನು, ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದಾನೆ. ಅದನ್ನು ವಾಚ್ ಮಾಡಿ. ಇಲ್ಲಿ ತನಕ ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ಮತ್ತು ಈ ಕಾನ್ಸೆಪ್ಟ್ ಇಷ್ಟ ಆಗಿದ್ದರೆ ಖಂಡಿತವಾಗಲೂ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಯಾವುದಾದ್ರು ಡೌಟ್ಸ್ ಅಥವಾ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಎಕ್ಸ್ಪ್ಲೇನ್ ಮಾಡಿರೋ ಲಾ ರಿಲೇಟೆಡ್ ಕಾನ್ಸೆಪ್ಟ್ಗಳು ರೆಗ್ಯುಲರ್ ಆಗಿ ನಿಮಗೆ ಅಪ್ಡೇಟ್ಸ್ ಆಗಿ ಬರಬೇಕು ಅಂತ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ರೆಗ್ಯುಲರ್ ಆಗಿ ನೋಟಿಫಿಕೇಷನ್ಸ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತಾ ಹೋಗ್ತವೆ. ಹಾಗೆ ಇನ್ನೂ ಹೊಸ ವಿಡಿಯೋಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.